ಪಂಚರಾಜ್ಯಗಳ ಎಲೆಕ್ಷನ್ ಭವಿಷ್ಯ ಏನಾಗುತ್ತೆ, ಅದರ ಜೊತೆಗೆ ಬೈ ಎಲೆಕ್ಷನ್ ಭವಿಷ್ಯ ಏನಾಗುತ್ತೆ, ದಾವಣಗೆರೆಯಲ್ಲಿ ಯಾರು ಗೆಲ್ತಾರೆ, ಬಾಗಲಕೋಟೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಬಿಜೆಪಿ ಗೆಲುವು ಸಾಧಿಸುತ್ತಾ, ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತಾ, ಇನ್ನು ಪಂಚರಾಜ್ಯಗಳ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕೂಡ ಪ್ರಶ್ನೆಗಳು, ಎಕ್ಸಿಟ್ ಪೋಲ್ಗಳ ಭವಿಷ್ಯ ಅಲ್ಲಿ ನಿಜ ಆಗುತ್ತಾ, ಎಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಿ ಹಾಕ್ತಾ ಇದೆ. ಇನ್ನು ದಾವಣಗೆರೆ ದಂಗಲ್ ಕಾಂಗ್ರೆಸ್ಗೆ ಯಾವುದು ಪ್ಲಸ್ ಆಗುತ್ತೆ, ಯಾವುದು ಮೈನಸ್ ಆಗುತ್ತೆ ಅಂತ ನೋಡೋದಾದ್ರೆ, ಶಾಮನೂರು ಶಿವಶಂಕರಪ್ಪರ ನಿಧನದ ಅನುಕಂಪದ ಅಲೆಯಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದು ಒಂದು ಕಡೆ. ಹೀಗಾಗಿ ಹಲವಾರು ಪ್ರಶ್ನೆಗಳಿರುವಂಥದ್ದು. ಬಟ್ ನೋಡಿ, ಒಂದು ಕಡೆ ನಾವು ದಾವಣಗೆರೆ ವಿಚಾರಕ್ಕೆ ಕೂಡ ನೋಡೋದಾದ್ರೆ, ಈಗಾಗಲೇ ಮಾತನಾಡ್ತಾ ಇದ್ವಿ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪರ ಅಲೆ ಅಲ್ಲಿ ವರ್ಕೌಟ್ ಆಗುತ್ತಾ, ನಿಧನದ ಬಳಿಕ ಏನು ಅನುಕಂಪದ ಅಲೆ ಇದೆಯಲ್ಲ, ಈಗ ಕಾಂಗ್ರೆಸ್ ಎರಡೂ ಕ್ಷೇತ್ರಗಳಲ್ಲಿ HY ಮೇಟಿ ನಿಧನದ ಬಳಿಕ ಬಾಗಲಕೋಟೆಯಲ್ಲಿ ಒಂದು ಆ ರೀತಿಯಾಗಿ ಅನುಕಂಪದ ಅಲೆಯನ್ನು ಅಲ್ಲಿ ತಂದೊಡ್ಡಿರುವಂಥದ್ದು. ಮತ್ತೊಂದು ಕಡೆ ಇನ್ನು ದಾವಣಗೆರೆಯಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ಆ ಒಂದು ಅನುಕಂಪದ ಅಲೆಯನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಇವೆರಡೂ ಸಹಿತ ಇದನ್ನ ಜನ ಎಷ್ಟು ಮಟ್ಟಿಗೆ ಒಪ್ಕೊಂಡಿದ್ದಾರೆ, ದಾವಣಗೆರೆ ದಂಗಲ್ ಕಾಂಗ್ರೆಸ್ಗೆ ಪ್ಲಸ್ ಏನಾಗುತ್ತೆ, ಮಂತ್ರಿ ಮಲ್ಲಿಕಾರ್ಜುನ್ ಸಂಸದೆ ಡಾಕ್ಟರ್ ಪ್ರಭಾವ ಇದೆ, ಇದು ವರ್ಕೌಟ್ ಆಗುತ್ತಾ, ಇನ್ನು ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬದ ಬಿಗಿ ಹಿಡಿತಾ ಇದೆ, ಅದು ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ಗೆ. ಸಾದಿಕ್ ಪೈಲ್ವಾನ್ ಕಣದಿಂದ ನಿವೃತ್ತಿ ಹೊಂದಿದ್ದು ಅಲ್ಲಿ ಬಂಡಾಯ ಅಭ್ಯರ್ಥಿಯಾಗಿದ್ರು, ಮುಸ್ಲಿಮರ ಅಸಮಾಧಾನ ಶಮನಕ್ಕೆ ನಿರಂತರ ಪ್ರಯತ್ನವನ್ನ ಮಾಡಿದ್ರು, ಲಿಂಗಾಯತ ಪ್ಲಸ್ ಮುಸ್ಲಿಂ ಮತಗಳ ಇಕ್ವೇಷನ್ ಗೆಲುವಿನ ವಿಶ್ವಾಸ ಇದೆಯಾ ಅಂತ, ಲಿಂಗಾಯತ ಮತಗಳು ಒಗ್ಗೂಡಿಸಿರುವುದು ಇದು ಪ್ಲಸ್ ಆಗುತ್ತಾ ಕಾಂಗ್ರೆಸ್ಗೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ಗೆ ಆಗುವಂತ ಪ್ಲಸ್ಗಳು ಏನು, ಗೆಲ್ಲಬೇಕು ಅಂದ್ರೆ ಕಾಂಗ್ರೆಸ್ ಯಾಕೆ ಗೆಲ್ಲಬೇಕು, ಜನ ಯಾವ ಕಾರಣಕ್ಕೆ ಕಾಂಗ್ರೆಸ್ ಅನ್ನ ಒಪ್ಕೊಂಡಿದ್ರು, ಇದೆಲ್ಲವನ್ನ ಸಹಿತ ನಾವು ನೋಡೋದಾದ್ರೆ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಬೈ ಎಲೆಕ್ಷನ್ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಅನುಕಂಪದ ಅಲೆಯಲ್ಲಿ ವರ್ಕೌಟ್ ಆಗುತ್ತಾ, ಮಂತ್ರಿ ಮಲ್ಲಿಕಾರ್ಜುನ್ ಸಂಸದೆ ಡಾಕ್ಟರ್ ಅವರ ಪ್ರಭಾವ ಇದೆ, ಅದು ಇವರಿಗೆ ಪ್ಲಸ್ ಆಗುತ್ತಾ, ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬದ ಬಿಗಿ ಹಿಡಿತಾ ಇದೆ, ಸಾದಿಕ್ ಪೈಲ್ವಾನ್ ಕಣದಿಂದ ನಿವೃತ್ತಿ ಹೊಂದಿದ್ದು, ಮುಸ್ಲಿಮರ ಅಸಮಾಧಾನ ಶಮನಕ್ಕೆ ನಿರಂತರ ಪ್ರಯತ್ನ, DCM DK ರಣತಂತ್ರ, ಮಾಜಿ ಕ್ರಿಕೆಟಿಗ ಅಜರುದ್ದೀನ್ ಮತಬೇಟೆ, ಲಿಂಗಾಯತ ಪ್ಲಸ್ ಮುಸ್ಲಿಂ ಮತಗಳ ಇಕ್ವೇಷನ್, ಲಿಂಗಾಯತ ಮತಗಳನ್ನು ಒಗ್ಗೂಡಿಸಿರುವುದು, ಇವೆಲ್ಲವೂ. ಇನ್ನು ಕಾಂಗ್ರೆಸ್ಗೆ ಮೈನಸ್ ಏನು, ದಾವಣಗೆರೆಯಲ್ಲಿ ಕುಟುಂಬ ರಾಜಕಾರಣದ ಆರೋಪ ಇದೆ, ಜಂಜಿ ತಲೆಮಾರಿನ ಅಭ್ಯರ್ಥಿ ಸಮರ್ಥ್, ರಾಜಕೀಯ ಅನುಭವದ ಕೊರತೆ ಇದೆ ಅಂತ ಜನ ಏನಾದರೂ ಚೇಂಜ್ ಮಾಡ್ಬೋದಾ ಮೈಂಡ್ಸೆಟ್ನ, ಮುಸ್ಲಿಮರಲ್ಲಿ ಮಡುಗಟ್ಟಿರುವ ಅತೃಪ್ತಿ, ಕಣದಲ್ಲಿ 13 ಮುಸ್ಲಿಮರು, ಮತ ವಿಭಜನೆ ಭೀತಿ ಇದೆ, ಸಚಿವ ಜಮೀರ್ MLC ಅಬ್ದುಲ್ ಜಬ್ಬಾರ್ ಗೈರು, ಚುನಾವಣೆ ನಂತರ ಅಬ್ದುಲ್ ಜಬ್ಬಾರ್ ನಸೀರ್ ವಿರುದ್ಧ ಕ್ರಮ, ಇದು ಮೈನಸ್ಸು ಅಂತ. ಇನ್ನು ಬಿಜೆಪಿಗೆ ಪ್ಲಸ್ ಏನು, ಮತದಾರರ ಜೊತೆಗೆ ಅಭ್ಯರ್ಥಿಯ ಆತ್ಮೀಯ ಒಡನಾಟ, ಬಿಜೆಪಿಯ ಬನ ಸಂಘರ್ಷಕ್ಕೆ ತಾತ್ಕಾಲಿಕ ಬ್ರೇಕ್, ಅಭ್ಯರ್ಥಿ ಬೆನ್ನಿಗೆ ನಿಂತ ರೇಣುಕಾ ಸಿದ್ದೇಶ್ವರ ಟೀಮ್, JDS ಮೈತ್ರಿ ಕುಮಾರಸ್ವಾಮಿ ಪ್ರಚಾರ ಬಲ, ಇವೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್. ಕಾಂಗ್ರೆಸ್ಗೆ ಪ್ಲಸ್ ಏನು, ಬಿಜೆಪಿಗೆ ಪ್ಲಸ್ ಏನು, ಬಿಜೆಪಿಗೆ ಮೈನಸ್ ಏನು ಅಂತ ನಾವು ನೋಡೋದಾದ್ರೆ, ಸಾಮಾನ್ಯ ಕ್ಷೇತ್ರದಲ್ಲಿ STಗೆ ಟಿಕೆಟ್ ಮೇಲುವರ್ಗದ ಬೇಸರ ಇದೆ ಅನ್ನುವಂಥದ್ದು, ವೀರಶೈವ ಲಿಂಗಾಯತರ ಮತಗಳು ಕೈ ತಪ್ಪುವ ಭೀತಿ ಇದೆ, 284 ಮತಗಟ್ಟೆಗಳ ಪೈಕಿ 67ರಲ್ಲಿ ಇರಲಿಲ್ಲ ಬೂತ್ ಕಾರ್ಯಕರ್ತರು, ಸತತ 4 ಸೋಲುಗಳ ಪರಂಪರೆ ಇದೆ, ಲಿಂಗಾಯತ ಅಹಿಂದ ಸ್ಟ್ರಾಟಜಿ ವರ್ಕ್ ಆಗುವ ಸಾಧ್ಯತೆ ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಸೊ ಇದು ಬಿಜೆಪಿಗೆ ಮೈನಸ್ ಪಾಯಿಂಟ್ಗಳು. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರದಲ್ಲಿ ಬಿಜೆಪಿ ಬಗೆಗಿನ ಅಪನಂಬಿಕೆ ಇದೆ. ನೋಡಿ, ಬಸನಗೌಡ ಪಾಟೀಲ್
ಯತ್ನಾಳ್ ಅವರು ಸಹಿತ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಯಾವ ರೀತಿಯಾಗಿ ಪ್ರಚಾರ ಮಾಡಿದ್ದಾರೆ, ಯಾವ ರೀತಿಯಾಗಿ ಮಾತನಾಡಿದ್ದಾರೆ. ಬಿಜೆಪಿಯನ್ನ ಮುಸ್ಲಿಂ ಸಮುದಾಯ ಅಷ್ಟು ಈಸಿಯಾಗಿ ಒಪ್ಕೊಳ್ಳುತ್ತೆ ಅನ್ನೋದಕ್ಕೆ ಇಲ್ಲಿ ಆಗೋದಿಲ್ಲ. ಯಾಕಂತ ಅಂದರೆ ಈಗಾಗಲೇ ಏನು ಮುಸ್ಲಿಂ ಸಮುದಾಯದ ಮೇಲೆ ಒಂದಿಷ್ಟು ಮಾತು, ಅಂದರೆ ಬಿಜೆಪಿ ಮುಸ್ಲಿಂ ವಿರೋಧಿ ಅಂತ ನಾವು ಹೇಳ್ತಾ ಇಲ್ಲ, ಅಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ನಾಯಕರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳಿದಾವಲ್ಲ, ಇದರಿಂದ ಏನಾದರೂ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಬೇಸರ ಆಗಿರಬಹುದು. ಹಾಗಾಗಿ ಅಲ್ಪಸಂಖ್ಯಾತ ಮತಗಳು ಬಿಜೆಪಿಗೆ ಬಂದಿದಾವ ಅನ್ನೋದು ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಅಲ್ಲಿ ಆ ಸಮುದಾಯದಿಂದ ಕೇಳಿ ಬರ್ತಾ ಇತ್ತು, ನಾವು ಕಾಂಗ್ರೆಸ್ಗೂ ಹಾಕಲ್ಲ, ಬಿಜೆಪಿಗೆ ಹಾಕಲ್ಲ, ನಾವು ಯಾರು STP ಆಗಿ ಹಾಕ್ತೀವಿ, ಪಕ್ಷೇತರ ಅಭ್ಯರ್ಥಿಗಳಿಗೆ ನಾವು ಮತ ಹಾಕ್ತೀವಿ, ಇಲ್ಲ ನೋಟ ಹಾಕ್ತೀವಿ ನಾವು ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ಸಮುದಾಯದವರು. ಸೊ ಹೀಗಾಗಿ ಮುಸ್ಲಿಂ ಮತಗಳು ಬಿಜೆಪಿಗೆ ಬಂದಿದೆಯಾ ಅನ್ನೋದು ಕೂಡ ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಇದು ಬಿಜೆಪಿಗೆ ಮೈನಸ್ ಪಾಯಿಂಟ್ ಆಗ್ಬೋದು. ಇನ್ನು ST ಸಮುದಾಯದ ಏನು ಶ್ರೀನಿವಾಸ್ ದಾಸ ಕರಿಯಪ್ಪ ಅವ್ರನ್ನ ಕಣಕ್ಕೆ ಇಳಿಸಿದ್ದಾರೆ, ಇದರಿಂದ ಲಿಂಗಾಯತ ಸಮುದಾಯ ಬೇಸರಗೊಂಡಿದೆಯಾ ಅನ್ನುವಂಥದ್ದು ಸಹಿತ